ನೋಡಿ, ನಿನ್ನೆ ಅಷ್ಟೇ ಶಿವಾಲಿಕ್ ಹಡಗು ಕೂಡ 40,000 ಟನ್ ಅನ್ನ ಹೊತ್ತುಕೊಂಡು ಬಂದಿತ್ತು. ಇವತ್ತು ಎರಡನೆಯ ಒಂದು ಹಡಗು ಬಂದಿರೋದು. ಇವತ್ತು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗೋದಕ್ಕಿಂತ ಮುಂಚೆ ಎರಡು ಹಡಗುಗಳು ಬಂದಿದ್ದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭಗಳು ಬರ್ತಾ ಇದೆ. ಮುಂದ್ರಾ ಬಂದರಲ್ಲಿ ಶಿವಾಲಿಕ್ ಎಲ್ಪಿಜಿ ಕ್ಯಾರಿಯರ್ ಅನ್ನ ಬರಮಾಡಿಕೊಳ್ಳಲಾಗಿತ್ತು. ಶಿವಾಲಿಕ್ ಬೆನ್ನಲ್ಲೇ ಈಗ ಗುಜರಾತ್ಗೆ ಬಂದಿದೆ ನಂದಾದೇವಿ ಹಡಗು. 47,000 ಟನ್ ಎಲ್ಪಿಜಿಯನ್ನ ತಂದಂತಹ ನಂದಾದೇವಿ ಎರಡನೆಯ ಎಲ್ಪಿಜಿ ಕ್ಯಾರಿಯರ್ ಕೂಡ ಬಂದು ತಲುಪಿದೆ. ಗುಜರಾತ್ನ ವಾಡಿನಾರ್ ಬಂದರಿಗೆ ಬಂದು ತಲುಪಿರೋದು. ನೋಡಿ, ನಿನ್ನೆ ಅಷ್ಟೇ ಶಿವಾಲಿಕ್ ಹಡಗು ಕೂಡ 40,000 ಟನ್ ಅನ್ನ ಹೊತ್ತುಕೊಂಡು ಬಂದಿತ್ತು. ಇವತ್ತು ಎರಡನೆಯ ಒಂದು ಹಡಗು ಬಂದಿರೋದು. ಇವತ್ತು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗೋದಕ್ಕಿಂತ ಮುಂಚೆ ಎರಡು ಹಡಗುಗಳು ಬಂದಿದ್ದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭಗಳು ಬರ್ತಾ ಇದೆ. ಮುಂದ್ರಾ ಬಂದರಲ್ಲಿ ಶಿವಾಲಿಕ್ ಎಲ್ಪಿಜಿ ಕ್ಯಾರಿಯರ್ ಅನ್ನ ಬರಮಾಡಿಕೊಳ್ಳಲಾಗಿತ್ತು. ಶಿವಾಲಿಕ್ ಬೆನ್ನಲ್ಲೇ ಈಗ ಗುಜರಾತ್ಗೆ ಬಂದಿದೆ ನಂದಾದೇವಿ ಹಡಗು. 47,000 ಟನ್ ಎಲ್ಪಿಜಿಯನ್ನ ತಂದಂತಹ ನಂದಾದೇವಿ ಎರಡನೆಯ ಎಲ್ಪಿಜಿ ಕ್ಯಾರಿಯರ್ ಕೂಡ ಬಂದು ತಲುಪಿದೆ. ಗುಜರಾತ್ನ ವಾಡಿನಾರ್ ಬಂದರಿಗೆ ಬಂದು ತಲುಪಿರೋದು. ನೋಡಿ, ನಿನ್ನೆ ಅಷ್ಟೇ ಶಿವಾಲಿಕ್ ಹಡಗು ಕೂಡ 40,000 ಟನ್ ಅನ್ನ ಹೊತ್ತುಕೊಂಡು ಬಂದಿತ್ತು. ಇವತ್ತು ಎರಡನೆಯ ಒಂದು ಹಡಗು ಬಂದಿರೋದು. ಇವತ್ತು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗೋದಕ್ಕಿಂತ ಮುಂಚೆ ಎರಡು ಹಡಗುಗಳು ಬಂದಿದ್ದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭಗಳು ಬರ್ತಾ ಇದೆ. ಮುಂದ್ರಾ ಬಂದರಲ್ಲಿ ಶಿವಾಲಿಕ್ ಎಲ್ಪಿಜಿ ಕ್ಯಾರಿಯರ್ ಅನ್ನ ಬರಮಾಡಿಕೊಳ್ಳಲಾಗಿತ್ತು. ಶಿವಾಲಿಕ್ ಬೆನ್ನಲ್ಲೇ ಈಗ ಗುಜರಾತ್ಗೆ ಬಂದಿದೆ ನಂದಾದೇವಿ ಹಡಗು. 47,000 ಟನ್ ಎಲ್ಪಿಜಿಯನ್ನ ತಂದಂತಹ ನಂದಾದೇವಿ ಎರಡನೆಯ ಎಲ್ಪಿಜಿ ಕ್ಯಾರಿಯರ್ ಕೂಡ ಬಂದು ತಲುಪಿದೆ. ಗುಜರಾತ್ನ ವಾಡಿನಾರ್ ಬಂದರಿಗೆ ಬಂದು ತಲುಪಿರೋದು. ನೋಡಿ, ನಿನ್ನೆ ಅಷ್ಟೇ ಶಿವಾಲಿಕ್ ಹಡಗು ಕೂಡ 40,000 ಟನ್ ಅನ್ನ ಹೊತ್ತುಕೊಂಡು ಬಂದಿತ್ತು. ಇವತ್ತು ಎರಡನೆಯ ಒಂದು ಹಡಗು ಬಂದಿರೋದು. ಇವತ್ತು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗೋದಕ್ಕಿಂತ ಮುಂಚೆ ಎರಡು ಹಡಗುಗಳು ಬಂದಿದ್ದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭಗಳು ಬರ್ತಾ ಇದೆ. ಮುಂದ್ರಾ ಬಂದರಲ್ಲಿ ಶಿವಾಲಿಕ್ ಎಲ್ಪಿಜಿ ಕ್ಯಾರಿಯರ್ ಅನ್ನ ಬರಮಾಡಿಕೊಳ್ಳಲಾಗಿತ್ತು. ಶಿವಾಲಿಕ್ ಬೆನ್ನಲ್ಲೇ ಈಗ ಗುಜರಾತ್ಗೆ ಬಂದಿದೆ ನಂದಾದೇವಿ ಹಡಗು. 47,000 ಟನ್ ಎಲ್ಪಿಜಿಯನ್ನ ತಂದಂತಹ ನಂದಾದೇವಿ ಎರಡನೆಯ ಎಲ್ಪಿಜಿ ಕ್ಯಾರಿಯರ್ ಕೂಡ ಬಂದು ತಲುಪಿದೆ. ಗುಜರಾತ್ನ ವಾಡಿನಾರ್ ಬಂದರಿಗೆ ಬಂದು ತಲುಪಿರೋದು.
ನೋಡಿ ನಿನ್ನೆ ಅಷ್ಟೇ ಶಿವಾಲಿಕ್ ಹಡಗು ಕೂಡ 40,000 ಟನ್ ಅನ್ನ ಹೊತ್ತುಕೊಂಡು ಬಂದಿತ್ತು. ಇವತ್ತು ಎರಡನೇ ಒಂದು ಹಡಗು ಬಂದಿರೋದು. ಇವತ್ತು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗೋದಕ್ಕಿಂತ ಮುಂಚೆ 2 ಹಡಗುಗಳು ಬಂದಿದ್ದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭಗಳು ಬರ್ತಾ ಇದೆ. ಮುಂದ್ರಾ ಬಂದರಲ್ಲಿ ಶಿವಾಲಿಕ್ ಎಲ್ಪಿಜಿ ಕ್ಯಾರಿಯರ್ ಅನ್ನ ಬರಮಾಡಿಕೊಳ್ಳಲಾಗಿತ್ತು. ಶಿವಾಲಿಕ್ ಬೆನ್ನಲ್ಲೇ ಈಗ ಗುಜರಾತ್ಗೆ ಬಂದಿದೆ ನಂದಾದೇವಿ ಹಡಗು. 47,000 ಟನ್ ಎಲ್ಪಿಜಿಯನ್ನ ತಂದಂತಹ ನಂದಾದೇವಿ ಎರಡನೆಯ ಎಲ್ಪಿಜಿ ಕ್ಯಾರಿಯರ್ ಕೂಡ ಬಂದು ತಲುಪಿದೆ. ಗುಜರಾತ್ನ ವಾಡಿನಾರ್ ಬಂದರಿಗೆ ಬಂದು ತಲುಪಿರೋದು. ನೋಡಿ ನಿನ್ನೆ ಅಷ್ಟೇ ಶಿವಾಲಿಕ್ ಹಡಗು ಕೂಡ 40,000 ಟನ್ ಅನ್ನ ಹೊತ್ತುಕೊಂಡು ಬಂದಿತ್ತು. ಇವತ್ತು ಎರಡನೇ ಒಂದು ಹಡಗು ಬಂದಿರೋದು. ಇವತ್ತು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗೋದಕ್ಕಿಂತ ಮುಂಚೆ 2 ಹಡಗುಗಳು ಬಂದಿದ್ದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭಗಳು ಬರ್ತಾ ಇದೆ. ಮುಂದ್ರಾ ಬಂದರಲ್ಲಿ ಶಿವಾಲಿಕ್ ಎಲ್ಪಿಜಿ ಕ್ಯಾರಿಯರ್ ಅನ್ನ ಬರಮಾಡಿಕೊಳ್ಳಲಾಗಿತ್ತು. ಶಿವಾಲಿಕ್ ಬೆನ್ನಲ್ಲೇ ಈಗ ಗುಜರಾತ್ಗೆ ಬಂದಿದೆ ನಂದಾದೇವಿ ಹಡಗು. 47,000 ಟನ್ ಎಲ್ಪಿಜಿಯನ್ನ ತಂದಂತಹ ನಂದಾದೇವಿ ಎರಡನೆಯ ಎಲ್ಪಿಜಿ ಕ್ಯಾರಿಯರ್ ಕೂಡ ಬಂದು ತಲುಪಿದೆ. ಗುಜರಾತ್ನ ವಾಡಿನಾರ್ ಬಂದರಿಗೆ ಬಂದು ತಲುಪಿರೋದು. ನೋಡಿ ನಿನ್ನೆ ಅಷ್ಟೇ ಶಿವಾಲಿಕ್ ಹಡಗು ಕೂಡ 40,000 ಟನ್ ಅನ್ನ ಹೊತ್ತುಕೊಂಡು ಬಂದಿತ್ತು. ಇವತ್ತು ಎರಡನೇ ಒಂದು ಹಡಗು ಬಂದಿರೋದು. ಇವತ್ತು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗೋದಕ್ಕಿಂತ ಮುಂಚೆ 2 ಹಡಗುಗಳು ಬಂದಿದ್ದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭಗಳು ಬರ್ತಾ ಇದೆ. ಮುಂದ್ರಾ ಬಂದರಲ್ಲಿ ಶಿವಾಲಿಕ್ ಎಲ್ಪಿಜಿ ಕ್ಯಾರಿಯರ್ ಅನ್ನ ಬರಮಾಡಿಕೊಳ್ಳಲಾಗಿತ್ತು. ಶಿವಾಲಿಕ್ ಬೆನ್ನಲ್ಲೇ ಈಗ ಗುಜರಾತ್ಗೆ ಬಂದಿದೆ ನಂದಾದೇವಿ ಹಡಗು. 47,000 ಟನ್ ಎಲ್ಪಿಜಿಯನ್ನ ತಂದಂತಹ ನಂದಾದೇವಿ ಎರಡನೆಯ ಎಲ್ಪಿಜಿ ಕ್ಯಾರಿಯರ್ ಕೂಡ ಬಂದು ತಲುಪಿದೆ. ಗುಜರಾತ್ನ ವಾಡಿನಾರ್ ಬಂದರಿಗೆ ಬಂದು ತಲುಪಿರೋದು. ನೋಡಿ ನಿನ್ನೆ ಅಷ್ಟೇ ಶಿವಾಲಿಕ್ ಹಡಗು ಕೂಡ 40,000 ಟನ್ ಅನ್ನ ಹೊತ್ತುಕೊಂಡು ಬಂದಿತ್ತು. ಇವತ್ತು ಎರಡನೇ ಒಂದು ಹಡಗು ಬಂದಿರೋದು. ಇವತ್ತು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗೋದಕ್ಕಿಂತ ಮುಂಚೆ 2 ಹಡಗುಗಳು ಬಂದಿದ್ದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭಗಳು ಬರ್ತಾ ಇದೆ. ಮುಂದ್ರಾ ಬಂದರಲ್ಲಿ ಶಿವಾಲಿಕ್ ಎಲ್ಪಿಜಿ ಕ್ಯಾರಿಯರ್ ಅನ್ನ ಬರಮಾಡಿಕೊಳ್ಳಲಾಗಿತ್ತು. ಶಿವಾಲಿಕ್ ಬೆನ್ನಲ್ಲೇ ಈಗ ಗುಜರಾತ್ಗೆ ಬಂದಿದೆ ನಂದಾದೇವಿ ಹಡಗು. 47,000 ಟನ್ ಎಲ್ಪಿಜಿಯನ್ನ ತಂದಂತಹ ನಂದಾದೇವಿ ಎರಡನೆಯ ಎಲ್ಪಿಜಿ ಕ್ಯಾರಿಯರ್ ಕೂಡ ಬಂದು ತಲುಪಿದೆ. ಗುಜರಾತ್ನ ವಾಡಿನಾರ್ ಬಂದರಿಗೆ ಬಂದು ತಲುಪಿರೋದು.
ನಿನ್ನೆ ಅಷ್ಟೇ ಶಿವಾಲಿಕ್ ಹಡಗು ಕೂಡ 40,000 ಟನ್ ಅನ್ನ ಹೊತ್ತುಕೊಂಡು ಬಂದಿತ್ತು. ಇವತ್ತು ಎರಡನೆಯ ಒಂದು ಹಡಗು ಬಂದಿರೋದು. ಇವತ್ತು ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಅಭಾವ ಎದುರಾಗೋದಕ್ಕಿಂತ ಮುಂಚೆ 2 ಹಡಗುಗಳು ಬಂದಿದ್ದು ಒಂದು ರೀತಿಯಲ್ಲಿ ಸಮಸ್ಯೆಗಳು ಬಗೆಹರಿಯುವಂತಹ ಸಂದರ್ಭಗಳು ಬರ್ತಾ ಇದೆ. ಮುಂದ್ರಾ ಬಂದರಲ್ಲಿ ಶಿವಾಲಿಕ್ ಎಲ್ಪಿಜಿ ಕ್ಯಾರಿಯರ್ ಅನ್ನ ಬರಮಾಡಿಕೊಳ್ಳಲಾಗಿತ್ತು. ಶಿವಾಲಿಕ್ ಬೆನ್ನಲ್ಲೇ ಈಗ ಗುಜರಾತ್ಗೆ ಬಂದಿದೆ ನಂದಾದೇವಿ ಹಡಗು. 47,000 ಟನ್ ಎಲ್ಪಿಜಿಯನ್ನ ತಂದಂತಹ ನಂದಾದೇವಿ ಎರಡನೆಯ ಎಲ್ಪಿಜಿ ಕ್ಯಾರಿಯರ್ ಕೂಡ ಬಂದು ತಲುಪಿದೆ. ಗುಜರಾತ್ನ ವಾಡಿನಾರ್ ಬಂದರಿಗೆ ಬಂದು ತಲುಪಿರೋದು.